ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ್ದಂತ ಮಸಲತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಬಟಾ ಬಯಲಾಗಿದೆ. ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಈ ಷಡ್ಯಂತ್ರಿಗಳ ವಿರುದ್ಧ ಕೇಸರಿ ಸೇನೆ ನಿಗಿ ಕೆಂಡ ಕಾರ್ತಾ ಇದೆ. ಎಸ್ಐಟಿ, ಇಡಿ ಬಳಿಕ ಇದೀಗ ಎನ್ಐಎ ಸಹ ತನಿಖೆಯ ಅಖಾಡಕ್ಕಿಳಿಯುವಂತಹ ಸಾಧ್ಯತೆ ಇದೆ. ದೆಹಲಿ ಮಟ್ಟದಲ್ಲಿ ನಡೆದಿರುವಂತಹ ಬೆಳವಣಿಗೆಯ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿದೆ ನೋಡಿ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ಎಂಟ್ರಿ ಆಗುತ್ತಾ ಎನ್ಐಎ? ಷಡ್ಯಂತ್ರಿ ಬುರುಡೆ ಗ್ಯಾಂಗ್ಗೆ ತ್ರಿಶೂಲ ಸಂಕಷ್ಟ ಫಿಕ್ಸ್. ಧರ್ಮಸ್ಥಳ ಶ್ರೀ ಕ್ಷೇತ್ರದ ಉಳಿವಿಗಾಗಿ ಸನಾತನಿಗಳ ಧರ್ಮಯುದ್ಧ. ಧರ್ಮಸ್ಥಳಕ್ಕೆ ಸಾಲು ಸಾಲು ಜಾಥಾ. ಎನ್ಐಎ ತನಿಖೆಗೆ ಒತ್ತಾಯ. ಷಡ್ಯಂತ್ರ ಕೂಟದ ವಿರುದ್ಧ ರಾಷ್ಟ್ರೀಯ ಮಟ್ಟದಲ್ಲೇ ತನಿಖೆ ಆಗಬೇಕೆಂದು ಆಗ್ರಹ. ಜಾತಿ ಧರ್ಮವನ್ನೂ ನೋಡದೆ ಧರ್ಮಾಧಿಕಾರಿಗಳ ಪರ ಪ್ರತಿಭಟನೆ. ಬುರುಡೆ ಗ್ಯಾಂಗ್ ವಿರುದ್ಧ ಸಮರ ಸಾರಿದ್ದು ಇದೀಗ ಈ ಧರ್ಮದ್ರೋಹಿಗಳಿಗೆ ತ್ರಿಶೂಲ ಸಂಕಷ್ಟ ಶುರುವಾಗಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಂದ ಹಿಡಿದು ಜಯಂತ್ವರೆಗೆ ಬುರುಡೆ ಗ್ಯಾಂಗ್ನ ಪ್ರತಿಯೊಬ್ಬ ಸದಸ್ಯನ ಮುಖವಾಡವನ್ನು ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದಿಂದ ದೆಹಲಿಯವರೆಗೆ ಈ ಟೀಮ್ನ ನೆಟ್ವರ್ಕ್ ಹಬ್ಬಿರೋದನ್ನ ಜನತೆ ಮುಂದೆ ಬೆಚ್ಚಿಟ್ಟಿದ್ದು ನಾವೇ. ಬುರುಡೆ ಗ್ಯಾಂಗ್ನ ಬಂಡವಾಳವನ್ನ ನಾವು ಬಟಾ ಬಯಲು ಮಾಡುತ್ತಿದ್ದಂತೆ ಹಿಂದೂ ಸಮಾಜದೊಳಗಿನ ಆಕ್ರೋಶ ಜ್ವಾಲಾಮುಖಿಯಂತೆ ಸ್ಫೋಟಗೊಂಡಿತ್ತು. ಬಿಜೆಪಿ, ಜೆಡಿಎಸ್ ಸೇರಿದಂತೆ ರಾಜಕೀಯ ಪಕ್ಷಗಳ ನಾಯಕರು ತಂಡೋಪತಂಡವಾಗಿ ಧರ್ಮಸ್ಥಳ ಯಾತ್ರೆ ಮಾಡಿದರು. ಇದು ಎಸ್ಐಟಿಯಿಂದ ಬಗೆಹರಿಯೋ ಕೇಸಲ್ಲ, ಎನ್ಐಎ ತನಿಖೆಗೆ ನೀಡಬೇಕು ಅಂತ ಆಗ್ರಹಿಸಿದ್ರು. ಒಂದು ಕಡೆ ಎಸ್ಐಟಿ ತನಿಖೆ ಆಗ್ತಾ ಇದ್ರೆ ದಿನನಿತ್ಯ ಅಪಪ್ರಚಾರ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಿಂಚಿತ್ತಾದ್ರೂ ಕೂಡ ಕಾಳಜಿ ಇದ್ದಿದ್ರೆ ಯಾರು ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೋ 24 ಗಂಟೆಲಿ ಒದ್ದು ಒಳಗೆ ಹಾಕಬೇಕಾಗಿತ್ತು. ಆ ಕೆಲಸ ಯೋಗ್ಯ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ. ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸಮಾವೇಶಗಳ ಮೇಲೆ ಸಮಾವೇಶಗಳನ್ನ ಮಾಡುತ್ತಿದ್ರೆ ಅತ್ತ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತೊಂದು ದಾಳ ಉರುಳಿಸಿದ್ದಾರೆ. ಕೇಂದ್ರದಲ್ಲಿರುವ ತಮ್ಮ ಪ್ರಭಾವ ಬಳಸಿ ಷಡ್ಯಂತ್ರದ ಕೇಸನ್ನ ಎನ್ಐಎಗೆ ನೀಡಲು ಕೇಂದ್ರ ಗೃಹ ಸಚಿವರನ್ನ ಮನವಿ ಮಾಡಲಿದ್ದಾರೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರ ಜೊತೆ ಸತತ ಸಭೆಗಳನ್ನ ಮಾಡಿರುವ ಕೇಂದ್ರ ಸಚಿವ ಕುಮಾರಸ್ವಾಮಿ ಬುರುಡೆ ಕೇಸ್ ತನಿಖೆಯನ್ನ ಎನ್ಐಎ, ಇಡಿಗೆ ವಹಿಸುವಂತೆ ಮನವಿ ಮಾಡಲಿದ್ದಾರೆ. ಧರ್ಮಸ್ಥಳ ವಿರುದ್ಧ ನಡೆದಿರುವ ಷಡ್ಯಂತ್ರದ ಸಂಬಂಧ ಕುಮಾರಸ್ವಾಮಿ ಸಮಗ್ರ ಮಾಹಿತಿ ಕಲೆ ಹಾಕಿದ್ದು ದಾಖಲೆಗಳ ಸಮೇತವೇ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮನವರಿಕೆ ಮಾಡಲಿದ್ದಾರೆ. ಈ ವಾರವೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಕುಮಾರಸ್ವಾಮಿ ಭೇಟಿಯಾಗಲಿದ್ದು ಸಭೆ ಫಲಪ್ರದ ಆದರೆ ಮುಂದಿನ ವಾರವೇ ರಾಜ್ಯಕ್ಕೆ ಎನ್ಐಎ ಟೀಮ್ ಎಂಟ್ರಿ ಆಗಲಿದೆ. ಇಷ್ಟು ದಿನ ಅನುಕಂಪವನ್ನೇ ಬಂಡವಾಳ ಮಾಡಿಕೊಂಡು ಸುಳ್ಳಿನ ಕೋಟೆ ಕಟ್ಟಿದ್ದ ಬುರುಡೆ ಗ್ಯಾಂಗ್ಗೆ ಈಗ ತ್ರಿಶೂಲ ಸಂಕಷ್ಟ ಶುರುವಾಗಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ್ದಂತ ಮಸಲತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಬಟಾ ಬಯಲಾಗಿದೆ. ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಈ ಷಡ್ಯಂತ್ರಿಗಳ ವಿರುದ್ಧ ಕೇಸರಿ ಸೇನೆ ನಿಗಿ ಕೆಂಡ ಕಾರ್ತಾ ಇದೆ. ಎಸ್ಐಟಿ, ಇಡಿ ಬಳಿಕ ಇದೀಗ ಎನ್ಐಎ ಸಹ ತನಿಖೆಯ ಅಖಾಡಕ್ಕಿಳಿಯುವಂತಹ ಸಾಧ್ಯತೆ ಇದೆ. ದೆಹಲಿ ಮಟ್ಟದಲ್ಲಿ ನಡೆದಿರುವಂತಹ ಬೆಳವಣಿಗೆಯ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿದೆ ನೋಡಿ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ಎಂಟ್ರಿ ಆಗುತ್ತಾ ಎನ್ಐಎ? ಷಡ್ಯಂತ್ರಿ ಬುರುಡೆ ಗ್ಯಾಂಗ್ಗೆ ತ್ರಿಶೂಲ ಸಂಕಷ್ಟ ಫಿಕ್ಸ್. ಧರ್ಮಸ್ಥಳ ಶ್ರೀ ಕ್ಷೇತ್ರದ ಉಳಿವಿಗಾಗಿ ಸನಾತನಿಗಳ ಧರ್ಮಯುದ್ಧ.
ಧರ್ಮಸ್ಥಳಕ್ಕೆ ಸಾಲು ಸಾಲು ಜಾಥಾ. ಎನ್ಐಎ ತನಿಖೆಗೆ ಒತ್ತಾಯ. ಷಡ್ಯಂತ್ರ ಕೂಟದ ವಿರುದ್ಧ ರಾಷ್ಟ್ರೀಯ ಮಟ್ಟದಲ್ಲೇ ತನಿಖೆ ಆಗಬೇಕೆಂದು ಆಗ್ರಹ. ಜಾತಿ ಧರ್ಮವನ್ನು ನೋಡದೆ ಧರ್ಮಾಧಿಕಾರಿಗಳ ಪರ ಪ್ರತಿಭಟನೆ. ಬುರುಡೆ ಗ್ಯಾಂಗ್ ವಿರುದ್ಧ ಸಮರ ಸಾರಿದ್ದು ಇದೀಗ ಈ ಧರ್ಮದ್ರೋಹಿಗಳಿಗೆ ತ್ರಿಶೂಲ ಸಂಕಷ್ಟ ಶುರುವಾಗಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಂದ ಹಿಡಿದು ಜಯಂತ್ವರೆಗೆ ಬುರುಡೆ ಗ್ಯಾಂಗ್ನ ಪ್ರತಿಯೊಬ್ಬ ಸದಸ್ಯನ ಮುಖವಾಡವನ್ನು ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದಿಂದ ದೆಹಲಿಯವರೆಗೆ ಈ ಟೀಮ್ನ ನೆಟ್ವರ್ಕ್ ಹಬ್ಬಿರೋದನ್ನ ಜನತೆ ಮುಂದೆ ಬೆಚ್ಚಿಟ್ಟಿದ್ದು ನಾವೇ. ಬುರುಡೆ ಗ್ಯಾಂಗ್ನ ಬಂಡವಾಳವನ್ನ ನಾವು ಬಟಾಬಯಲು ಮಾಡುತ್ತಿದ್ದಂತೆ ಹಿಂದೂ ಸಮಾಜದೊಳಗಿನ ಆಕ್ರೋಶ ಜ್ವಾಲಾಮುಖಿಯಂತೆ ಸ್ಫೋಟಗೊಂಡಿತ್ತು. ಬಿಜೆಪಿ, ಜೆಡಿಎಸ್ ಸೇರಿದಂತೆ ರಾಜಕೀಯ ಪಕ್ಷಗಳ ನಾಯಕರು ತಂಡೋಪತಂಡವಾಗಿ ಧರ್ಮಸ್ಥಳ ಯಾತ್ರೆ ಮಾಡಿದರು. ಇದು ಎಸ್ಐಟಿಯಿಂದ ಬಗೆಹರಿಯೋ ಕೇಸಲ್ಲ, ಎನ್ಐಎ ತನಿಖೆಗೆ ನೀಡಬೇಕು ಅಂತ ಆಗ್ರಹಿಸಿದ್ರು. ಒಂದು ಕಡೆ ಎಸ್ಐಟಿ ತನಿಖೆ ಆಗ್ತಾ ಇದ್ರೆ ದಿನನಿತ್ಯ ಅಪಪ್ರಚಾರ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಿಂಚಿತ್ತಾದ್ರೂ ಕೂಡ ಕಾಳಜಿ ಇದ್ದಿದ್ರೆ ಯಾರು ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೋ 24 ಗಂಟೆಲಿ ಒದ್ದು ಒಳಗೆ ಹಾಕಬೇಕಾಗಿತ್ತು. ಆ ಕೆಲಸ ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ. ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸಮಾವೇಶಗಳ ಮೇಲೆ ಸಮಾವೇಶಗಳನ್ನ ಮಾಡುತ್ತಿದ್ರೆ ಅತ್ತ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತೊಂದು ದಾಳ ಉರುಳಿಸಿದ್ದಾರೆ. ಕೇಂದ್ರದಲ್ಲಿರುವ ತಮ್ಮ ಪ್ರಭಾವ ಬಳಸಿ ಷಡ್ಯಂತ್ರದ ಕೇಸನ್ನ ಎನ್ಐಎಗೆ ನೀಡಲು ಕೇಂದ್ರ ಗೃಹ ಸಚಿವರನ್ನ ಮನವಿ ಮಾಡಲಿದ್ದಾರೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರ ಜೊತೆ ಸತತ ಸಭೆಗಳನ್ನ ಮಾಡಿರುವ ಕೇಂದ್ರ ಸಚಿವ ಕುಮಾರಸ್ವಾಮಿ ಬುರುಡೆ ಕೇಸ್ ತನಿಖೆಯನ್ನ ಎನ್ಐಎ, ಇಡಿಗೆ ವಹಿಸುವಂತೆ ಮನವಿ ಮಾಡಲಿದ್ದಾರೆ. ಧರ್ಮಸ್ಥಳ ವಿರುದ್ಧ ನಡೆದಿರುವ ಷಡ್ಯಂತ್ರದ ಸಂಬಂಧ ಕುಮಾರಸ್ವಾಮಿ ಸಮಗ್ರ ಮಾಹಿತಿ ಕಲೆ ಹಾಕಿದ್ದು ದಾಖಲೆಗಳ ಸಮೇತವೇ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮನವರಿಕೆ ಮಾಡಲಿದ್ದಾರೆ. ಈ ವಾರವೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಕುಮಾರಸ್ವಾಮಿ ಭೇಟಿಯಾಗಲಿದ್ದು ಸಭೆ ಫಲಪ್ರದ ಆದರೆ ಮುಂದಿನ ವಾರವೇ ರಾಜ್ಯಕ್ಕೆ ಎನ್ಐಎ ಟೀಮ್ ಎಂಟ್ರಿ ಆಗಲಿದೆ. ಇಷ್ಟು ದಿನ ಅನುಕಂಪವನ್ನೇ ಬಂಡವಾಳ ಮಾಡಿಕೊಂಡು ಸುಳ್ಳಿನ ಕೋಟೆ ಕಟ್ಟಿದ್ದ ಬುರುಡೆ ಗ್ಯಾಂಗ್ಗೆ ಈಗ ತ್ರಿಶೂಲ ಸಂಕಷ್ಟ ಶುರುವಾಗಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.